ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮೊದಲ ಬಾರಿಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಾಜಿ ಸಚಿವರಾದ ಶ್ರೀರಾಮುಲು ಅವರಿದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಸರ್, ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸರ್, ಮೊದಲನೇದಾಗಿ ಈ ಪ್ರಕರಣ ಏನಾಗಿದೆನೋ ಅದು ಮೊದಲನೇ ತಪ್ಪು. ಅಂದರೆ ಸುಮಾರಾಗಿ 180 ಕೋಟಿಗೂ ಹೆಚ್ಚು ಹಣ ಏನು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಡವರ ಹಣ, ಈ ಸಮುದಾಯಗಳ ಏಳಿಗೆ ಬೇಕಾದಂಥ ಹಣ, ಮಕ್ಕಳ ಸ್ಕಾಲರ್ಶಿಪ್ ಹಣ, ಮಕ್ಕಳಿಗೆ ಫೀಸ್ ಕೊಡಬೇಕಾದಂಥ ಹಣ, ಮಕ್ಕಳಿಗೆ ಪಠ್ಯಪುಸ್ತಕ ಕೊಡಬೇಕಾದಂಥ ಹಣ, ಇವೆಲ್ಲ ಕೂಡ ಬಡವರಿಗೆ ಇವತ್ತು ಬೋರ್ವೆಲ್ ಕೊಡಬೇಕಾದಂಥ ಹಣ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಸ್ವಾರ್ಥದಿಂದ, ಇವತ್ತು ಅವರು ಮಂತ್ರಿಗಳ ಸ್ವಾರ್ಥದಿಂದನೋ ಇನ್ನೊಬ್ಬರ ಸ್ವಾರ್ಥದಿಂದನೋ ಈ ಹಣ ಬಡವರಿಗೆ ಸಿಗಬೇಕಾದಂಥ ಹಣ ಈ ಸಮುದಾಯಗಳಿಂದ ಗೆದ್ದು ಇವತ್ತು ಈ ಸಮುದಾಯಕ್ಕೆ ಮಂತ್ರಿ ಆಗಿ ಇವತ್ತು ಈ ಎಲ್ಲೋ ಒಂದು ಕಡೆ ಬೇರೆ ಕಡೆ ಹಣ ಅದನ್ನು ವರ್ಗಾಯಿಸೋಂಥ ಕೆಲಸ ಮಂತ್ರಿಗಳು ಏನು ಮಾಡಿದಾರೋ ಇದನ್ನು ಅವ್ರ ನೈತಿಕತೆ ಒತ್ತು. ಅಂದರೆ ಅವ್ರಿಗೆ ಏನನ್ನ ಒಂದು ಕಡೆ ಎಲ್ಲೊಂದು ಕಡೆ ಬಡವ್ರ ಬಗ್ಗೆ ಈ ಜಾತಿಗಳ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದರೆ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಒಂದು ಕಡೆ, ಇವತ್ತು ಅಮಾಯಕ ಬಲಿಯಾಗಿ ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಡೆತ್ ನೋಟಲ್ಲಿ ಬರೀತಾರೆ, ಮೌಖಿಕವಾಗಿ ಮಂತ್ರಿಗಳು ಸೂಚನೆ ಕೊಟ್ಟಾರ ಅಂದೇಳಿ. ಅಷ್ಟಿದ್ರೂ ಕೂಡ ಬಂಡ ಬಿದ್ದು ಇವತ್ತಿನ ಈ ಸರ್ಕಾರ ಅವ್ರನ್ನ ಮುಂದುವರಿಸೋಂಥ ಕೆಲಸ ಮಾಡಿ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು. ಸರ್, ಎಲ್ಲ ಒಂದು ಕಡೆಗೆ ಕೇವಲ ಮಂತ್ರಿಗಳು ಅಂದರೆ ನಾಗೇಂದ್ರ ಅವರು ಮಾತ್ರ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ. ಅವರೊಬ್ಬರೇ ಆದಾರ ಅಥವಾ ಇನ್ನೂ ಬೇರೆಯವರು ಇದ್ದಾರೆ? ಯಾಕಂದರೆ ಏನೇ ಫೈಲ್ಗಳಿರಲಿ CM ಗಮನಕ್ಕೆ ಇಲ್ಲದೆ ಬೇರೆಯವ್ರಿಗೆ ಮಾಹಿತಿ ಹೋಗಲ್ಲ ಸರ್. ಅಂದರೆ ಅವರು ಏನನ್ನ ಈ ನನಗೆ ಸಿದ್ದರಾಮಯ್ಯವ್ರ ಬಗ್ಗೆ ಅವ್ರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇದ್ದಾರೆ. ಅಂದರೆ ಹತ್ತತ್ರ ಭಾಳಷ್ಟು ಸಾರಿ ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ. ಬಹುಶಃ ಅವ್ರೇನೋ ಎಲೆಕ್ಷನ್ದಲ್ಲಿ ಏನೋ ಬ್ಯುಸಿ ಇರುವಂಥ ಟೈಮಲ್ಲಿ ಅವ್ರಿಗೇನ ಗೊತ್ತಾಗದಂಥ ಮಂತ್ರಿ ಮಾಡಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದನ್ನು ಅವ್ರಿಗೆ ಗೊತ್ತಿದ್ದು ಏನನ್ನ ಮಂತ್ರಿಗಳು ಮಾಡಿದಾರೇನೋ ಗೊತ್ತಿಲ್ಲ. ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಒಂದು ಕಡೆ ಇದನ್ನ ಫೈನಾನ್ಷಿಯಲಿ ಅಕೌಂಟ್ಸ್ ಯಾರು CS ಇದ್ದಾರೋ ಅಲ್ಲಿ ಕೂಡ ಏನನ್ನ ಲೋಪ ಆಗಿದೆ, ಎಲ್ಲವನ್ನು ಕೂಡ ತನಿಖೆ ಆಗಬೇಕು. ತನಿಖೆ ಆದರೆ ಮಾತ್ರ ಇದು SIT ಕಡೆಯಿಂದ ಆಗಲ್ಲ. ಇದು CBIಗೆ ಕೊಡಬೇಕು. SITಯಿಂದ ಅವ್ರ ಲಿಮಿಟ್ಸ್ ಇದೆ. ಅವರು ಸರ್ಕಾರ ಇರ್ತದೆ, ಮುಖ್ಯಮಂತ್ರಿಗಳಿರ್ತಾರೆ, ಮಂತ್ರಿಗಳಿರ್ತಾರೆ, ಅವ್ರ ಹತ್ರ ನಾವು ತನಿಖೆ ಮಾಡೋಕ್ಕೆ ಹೆಂಗಾಗುತ್ತೆ? ಹೌ ಕ್ಯಾನ್ ಬಿ ಪಾಸಿಬಲ್? ಹಂಗಾಗಿ ಇದು CBI ಕೊಡಬೇಕಂತ ಒತ್ತಾಯ ಮಾಡ್ತೇನೆ. ಈಗ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಹೇಳ್ತಿದ್ದಾರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಹಣವನ್ನು ಎಲ್ಲ ಭಾಗ್ಯಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ, ಹೀಗಾಗಿ ಇನ್ನೂ ಹಲವಾರು ಅಭಿವೃದ್ಧಿ ನಿಗಮಗಳಲ್ಲಿ ಈ ರೀತಿಯಾದ ಪ್ರಕರಣಗಳಿದಾವು ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಈ ರೀತಿ ವಾಲ್ಮೀಕಿ ಸಮುದಾಯ ನಿಗಮದಲ್ಲೇ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರದ ನಂತರ ಎಲ್ಲ ಇಲಾಖೆ ಎಲ್ಲ ನಿಗಮಗಳಲ್ಲಿ ಕೂಡ ಈ ರೀತಿ ಆಗಿರ್ಬೋದನ್ನಂತ ಅನುಮಾನಗಳು ಮೂಡ್ತಿರೋ ಕಾರಣ ಬಹುಶಃ ಎಲ್ಲ ಇಲಾಖೆದ ಮೇಲೆ ಕೂಡ ಒಂದು ಅಂದರೆ ನಾನು ಆ ಭಾಗ್ಯಗಳ ಅನ್ನೋದಕ್ಕಿಂತ ಅಂದರೆ ಅವು ಸರ್ಕಾರ ಮನಸ್ಸು ಮಾಡಿದ್ರೆ ಆ ಭಾಗ್ಯಗಳು ಕೊಡಲಿ, ಅದಕ್ಕೇನು ಬ್ಯಾಡ್ ಅನ್ನೋಕೆ ಹೋಗಲ್ಲ, ಅದಕ್ಕೆ ಇದಕ್ಕೇನು ಟ್ಯಾಲಿ ಇಲ್ಲ. ಆದರೆ ಇವರು ಆ ಖರ್ಚು ಮಾಡಿದ್ದನ್ನಕ್ಕೆ ಭ್ರಷ್ಟಾಚಾರ ಮಾಡಿದ್ದಾರೆ. ಇಲ್ಲಿ ಫ್ರಾಡ್ ಆಗಿದೆ, ಅಕೌಂಟ್ಸ್ ಫ್ರಾಡ್ ಆಗಿದೆ. ಅದು ಬಿಟ್ಬಿಟ್ಟು ಅದೆಲ್ಲ ಅಫಿಷಿಯಲ್ ಆಗಿ ಏನು ಭಾಗ್ಯಗಳು ಏನು ಕೊಡಬೇಕಾಯ್ತೋ ಸಿಗ್ತಾಯಿದೆ, ಕೆಲವೊಂದು ಸಿಗ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡೋದು. ಇದಕ್ಕೆ ಲಿಂಕ್ ಮಾಡೋದು ಇಲ್ಲ. ಅವ್ರು ಏನು ಭ್ರಷ್ಟಾಚಾರ ಮಾಡಿದ ಅದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಬೇಕಂದ್ರೆ ರಾಜೀನಾಮೆ ಕೊಡಬೇಕಂದ್ರೆ ಮುಖ್ಯಮಂತ್ರಿಗಳು ಹಿಂದುಳಿದಂಥ ಸಮುದಾಯಗಳ ಬಗ್ಗೆ ಅವ್ರ ಕಮಿಟ್ಮೆಂಟ್ ಇರೋ ಕಾರಣ ನಾನು ತಕ್ಷಣ ರಾಜೀನಾಮೆ ಕೊಡಿಸೋದು ಒತ್ತಾಯ ಮಾಡ್ತೀನಿ. ಸರ್, ನೀವು ಕೂಡ ಪರಿಶಿಷ್ಟ ಪಂಗಡಗಳ ಸಚಿವರಾಗಿದ್ರಿ. ಈಗ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಏನಂದರೆ ತೆಲಂಗಾಣ ಚುನಾವಣೆಗೆ ಹಣವನ್ನು ಬಳಸ್ಕೊಳ್ಳಲಾಗಿದೆ ಅಂದರೆ ಒಂದು ಇಲಾಖೆ ಹಣವನ್ನು ಈ ರೀತಿಯಾಗಿ ಚುನಾವಣೆಗೆ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ಬಳಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಸರ್ಕಾರನ ಇವತ್ತು ರಾಜಕಾರಣಕ್ಕೆ ಬಳಕೆ ಮಾಡ್ಕೊಂತಾರ. ಇಲ್ಲಿ ಸರ್ಕಾರನ ಡ್ರಾ ಮಾಡಿ ಮತ್ತೆ ವಾಪಸ್ ಹಾಕ್ತಾರೆ. ಇದು ಒಂದು ಹೊಸ ಅಧ್ಯಾಯವನ್ನು ನಾವು ನೋಡ್ತಾ ಇದೀವಿ, ಹೊಸ ಟೈಪ್. ಅಂದ್ರೆ ಸರ್ಕಾರದ ಹಣ ಡ್ರಾ ಮಾಡೋಕ್ಕೆ ಇಲ್ಲ, ಡ್ರಾ ಮಾಡಿ ಮತ್ತೆ ವಾಪಸ್ ಹಾಕ್ತಾರೆ ಅಂತ ಇದೇನೋ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ಒಂದು ಹೊಸ ಐಡಿಯಾ ಕೊಟ್ಟಿದ್ದಾರೆ. ಹೊಸ ಐಡಿಯಾ ಅಂದ್ರೆ ಇನ್ನು ಮುಂದೆ ಯಾರನ್ನ ಒಬ್ರು ಭ್ರಷ್ಟರು ಮಂತ್ರಿ ಆಗಿ ಹಣ ಬಳಕೆ ಮಾಡ್ಕೋದು ಪುನಃ ವಾಪಸ್ ಹಾಕ್ಬೋದು ಅನ್ನೋಂಥ ಹೊಸ ಅಧ್ಯಾಯ ಆಗ್ತಾ ಇದೆ ಇಲ್ಲಿ. ಸರ್, ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತಾರೆ? ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ 350+ BJP ಬರುತ್ತೆ. ದೇಶದಲ್ಲಿದ್ದಂಥ ಜನರು ಮೋದಿಜಿ ಸಾಹೇಬರು 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಬೇಕು.
ಜೊತೆಲಿ ನಾಡಿನ ಜನರು, ದೇಶದ ಜನರು ಇವತ್ತು ಮೋದಿಜಿ ಪರವಾಗಿದ್ದಾರೆ. ಕರ್ನಾಟಕದ ಜನರು ಕೂಡ ಇವತ್ತು ಮೋದಿಜಿ ಪರವಾಗಿ ನಿಂತಾರೆ. ಸರ್ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಿದ್ರಿ, 400ಗಿಂತ ಕಡಿಮೆ ಎಕ್ಸಿಟ್ ಪೋಲ್ ಹೇಳ್ತಿದೆ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ CM ಅವರು ಹೇಳ್ತಾರೆ ನಾವು ಈ ಎಕ್ಸಿಟ್ ಪೋಲ್ಗಳನ್ನು ನಂಬೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ, ಅವ್ರಿಗೆ ಒಳ್ಳೇದಾದರೆ ಅವ್ರು ನಂಬ್ತಾರೆ, ಒಳ್ಳೇದಾಗಲ್ಲ ಅಂದರೆ ಅವ್ರು ನಂಬಲ್ಲ. ಸರ್ ಇನ್ನೊಂದು ಲಾಸ್ಟ್ ಸರ್ ಕೊನೆಯದಾಗಿ ಎಕ್ಸಿಟ್ ಪೋಲಲ್ಲಿ ಪಿ ಮಾರ್ಕ್ ಅನ್ನೋ ಒಂದು ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳುತ್ತೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಗೆಲ್ತಾರೆ ಅಂತ ರಿಸಲ್ಟ್ ಕೊಟ್ಟಿದ್ದಾರೆ. ನಾನು ರಿಪಬ್ಲಿಕ್ ಚಾನಲ್ದಲ್ಲೇ ನಾನು ನೋಡಿದೆ, ನಿನ್ನಿನಿಂದ ನನಗೆಲ್ಲ ಮೆಸೇಜ್ಗಳೆಲ್ಲ ಕೂಡ ರಾಮ್ಲು ಅವ್ರು ಗೆಲ್ತಾ ಇದ್ದಂತೆ, ಡಿಮಾರ್ಟ್ ಅವ್ರು ಏನೋ ಕೊಟ್ಟಾರ, ಪಿ ಮಾರ್ಕ್ ಅನ್ನೋಂಥ ಕಂಪ್ನಿ ಏಜೆನ್ಸಿ ಕೊಟ್ಟಾರ ಅಂತೇಳಿ ಎಲ್ಲರೂ ಕೂಡ ನಾನು ಬರ್ತಾ ಇದೆ. ನಾನು ನಿರೀಕ್ಷೆ ಮಾಡಿದ್ದೀನಿ, ಯಾಕಂದರೆ ನನ್ನ ಅಣ್ಣ ತಂದು ಅಮ್ಮಂದರು ಎಲ್ಲರೂ ಕೂಡ ಭಾಳ ತುಂಬ ಕಷ್ಟಪಟ್ಟಾರೆ, ನನ್ನ ಹಿರಿಯರು ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಾರ. ಹಂಗಾಗಿ ಅವತ್ತು ಕೂಡ ನಾವು ಕಾನ್ಫಿಡೆನ್ಸ್ ಇತ್ತು, ಅಂದರೆ ನಾವು ನಮ್ಮ ಎಲ್ಲ ನಾಯಕರು ಕೂಡ ಕಷ್ಟಪಟ್ಟಿರೋದು ನೋಡಿದ್ರೆ ನಾವು ಗೆಲ್ಲಿತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ಭಯ ಕೂಡ ಇತ್ತು, ಒಂದು ಕಡೆ ಅವ್ರ ಗ್ಯಾರಂಟಿಗಳು ಅವೆಲ್ಲ ಭಯ ಇದ್ದರೆ ಕೂಡ ನಮ್ಮವ್ರು ಯಾರೇ ಹತ್ರ ಮಾತಾಡಿದ್ರು ಕೂಡ ನಮ್ಮ ಅಣ್ಣ ತಮ್ಮಂದರು ರಾಮ್ಲು ಅವ್ರು ನಿಂತಿದ್ದಾರೆ ಅನ್ನೋದಕ್ಕೆ ಅವರೇ ನಿಂತವ್ರ ಅನ್ನೋಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ಅದು ಸಂತೋಷ. ಹಂಗಾಗಿ ನನ್ನ ಸಮಾಧಾನ ಇದೆ, ಕಾನ್ಫಿಡೆನ್ಸ್ ಇದೆ, ಗೆಲ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಇವತ್ತು ರಿಪಬ್ಲಿಕ್ ಚಾನಲ್ದಲ್ಲಿ ಅದು ಬಂದ ನಂತರ ಇನ್ನೂ ಸ್ವಲ್ಪ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಅವರ ಮಾತು. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು CBIಗೆ ವಹಿಸಬೇಕು, ಜೊತೆಗೆ ಈ ಸರ್ಕಾರದಲ್ಲಿ ಇರತಕ್ಕಂಥ ಸಚಿವರನ್ನ ಕೂಡಲೇ ವಜಾ ಮಾಡಬೇಕು, ಜೊತೆಗೆ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತ ಶ್ರೀರಾಮುಲು ಅವರು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ TV ಕನ್ನಡ, ಬಳ್ಳಾರಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.